ಆಮೇಲೆ ಹೊಲ್ತಮ್ಮ ಈರುಳ್ಳಿ ಒಂದು 5-6 ತಗೊಂಡಿದ್ದೀನಿ ಸಾಕೇನೆ. ಹ್ಞೂ ಸಾಕೇಳಮ್ಮ. ಓ ಬಾ ಎಲ್ಲ ಹಚ್ಚಿಕ್ಕಿ ಹಚ್ಕೊಟ್ಟು ಮಾಡಿದ್ದೀನಿ. ಈರುಳ್ಳಿ ಒಂದು ಫುಲ್ ಕೊಟ್ಟರೆ ಆಯಿತು. ಬಿರು ರಪ್ನಂತ ಸಾರಿಗೆ ಇಕ್ಕೊಂಡು ಮುದ್ದೆ ಮಾಡಿಬಿಡು ಬಿರಿನ. ಓ ಎಲ್ಲ ಹಚ್ಚಿದೆ ತರಕಾರಿ. ಹ್ಞೂ ಹಳೆವೆಲ್ಲ ಹಚ್ಚಾಕಿದ್ದೀನಿ ನೋಡಮ್ಮ. ಅಲ್ಲಿಕ್ಕೆ ಒಣಕೊಂಡು ಹೋಗ್ತಾವೆ ಸುಮ್ಮನೆ ಇನ್ಯಾಕತ್ತ. ಎಲ್ಲ ಹಾಕ್ಬಿಡಿ ನೀವು ಹೊಸವು ತಗೊಬತ್ತೇನೆ ನಾವು ನೆಂಟೇಸಿ. ಹಂಗಾರೆ ಒಲೆ ಮೇಲೆ ಇಕ್ಕೊಂಡ ನಾನು. ಹ್ಞೂ ಇನ್ನೇ ನಿಮ್ಮ ಪಟ್ಟೆಸ್ಕೊಂಬತ್ತಾನೆ ನಾವು ಉಂಬಕ್ಕೆ ಮಾಡಮ್ಮ. ಅಲ್ಲ ಇವನು ಬೆಳಿಗ್ಗೆ ಓದೋನು ಊಟಕ್ಕೆ ಬರ್ತೀನಿ ಬರೋಲ್ಲ ಏನೂ ಹೇಳಲಿಲ್ಲ. ಅಡುಗೆ ಮಾಡೋಕ್ಕೂ ಬಿಡೋದಕ್ಕೂ ನೀನು ಮಾಡೋದು ಮಾಡಿ ಬಂದು ಉಂಡ್ರೆ ಉಂಡ್ಕೊಂಡ್ಲಿ ಉಂಬ್ದಿದ್ರಿ ಇನ್ನೇನು ಮಾಡೋಕ್ಕಾಗ್ತತಿ. ಮುಸ್ರಿಗೆ ಹಾಕಿರ ಹಾಕತ್ತೆ ದನಗಳನ್ನ ತಿಂತವೆ. ದೊಡ್ಡಮ್ಮ ತಕಬಾರಪ್ಪ ಇಲ್ಲಿಗೇನೆ ಅಡುಗೆ ಮಂಗೆ ತಕಬ ಎಲ್ಲ ಸಿಗ್ತೀನಿ. ಯಾಕ ವೆಂಕಟೇಶಿ ಈ ಪಾಟಿ ಹೊತ್ತು ಮಾಂತಕ್ಕೆ ಹೋಗಿದ್ದೆ ಕಂಡಡಮ್ಮ, ಅದಕ್ಕೆ ಗೊತ್ತಾಯ್ತು. ಮಾಂತಕ್ಕೆ ಯಾಕೆ ಹೋಗಿದ್ದೆ? ಅಲ್ಲ ಬೆಳಗ್ಗೆ ತಾನೇ ಬಂದಿದ್ದೆ ತಿರ್ಗಾವಲ್ಲ ಯಾಕಪ್ಪ ಹೋಗೋದೆ? ಅಮ್ಮೇನೋ ಬಿರಿನ್ ಬಾರಪ್ಪ ಇಲ್ಲಿ ಹೋಗಿವಂತೆ ಅಂತ ಕರೆದಿತ್ತು, ಅದಕ್ಕೆ ಹೋಗಿದ್ದೆ. ಅಲ್ಲಲ್ಲ ನಿಮ್ಮ ಅಮ್ಮನ ಬುರ ಕೇಳೋದಲ್ವೇ ಇಲ್ಲಿ ಮಂತಕ್ಕೆ? ಯೋಸ್ ದಿವಸ ಆಯ್ತು ಬಂದು ಬಂದಂಗೆ ಅಡ್ಡಾಡ್ಕೊಂಡು ಹೋಗೋದಿಲ್ಲ. ಇದ್ರೆ ಅತ್ಲೇ ಸೇರ್ಕೊಂತಾಳೆ, ಬಂದ್ರು ಬತ್ತಾಳೆ. ಮಧ್ಯಾಹ್ನ ಕಡೆಯಿಂದ ಇಲ್ಲಿಗೆ ಬತ್ತಂತ ಕಂಡಡ್ವಾ? ನಾನು ಹೇಳ್ ಕಳ್ಸೋಣ ಅಂತಿದ್ದೆ, ಹೆಂಗ ಅವಳೇ ಬತ್ತಾವಳಲ್ಲ ಬಿಡತ್ತ. ಇನ್ನೇನೋ ಕೆಲಸ ಇದ್ರೆ ಸರ್ಸನ್ ಹೇಳ್ತಾಡಮ್ಮ, ನಾನು ತೋಟದ ಕಡೆ ಹೊರಟಿದ್ದೀನಿ. ಇನ್ನೇನಿಲ್ಲ ಹೋಗಪ್ಪ, ಹೋಗಿ ಬರೋ ಅಡುಗೆ ಆಗಿರ್ತದೆ ಅಷ್ಟಕ್ಕೆ. ಊಟ ಮಾಡ್ಕೊಂಡು ಆಮೇಲೆ ಮಿಕ್ಕಿದ್ ಮಾಡ್ಕೊಂಡ್ರೆ ಆಗ್ತತಿ. ಸರಿ ದೊಡ್ಡಮ್ಮ. ಒಂದು ಮಾತಿಂಗ್ ಮೀರಲ್ವೇ ಈ ಹುಡುಗ. ಏನನ ಕೆಲಸ ಹೇಳಿ ಪಾಪ ಅಚ್ಚುಕಟ್ಟಾಗಿ ಮಾಡ್ತಾನೆ. ಅವ್ನು ಹುಟ್ಟಾಗಿಂದ ಹಂಗೆ ಹೇಳಮ್ಮ. ಯಾಕಂದರೆ ಅವ್ರ ಅಪ್ಪ ಸತ್ತಾಗಿಂದ ಎಲ್ಲ ನಮ್ಮ ಯತ್ನೆ ನೋಡ್ಕೊಂಡ್ರಲ್ಲ, ಹಂಗಾಗಿ ಅವನಿಗೆ ನಾವೇ ಅಪ್ಪ ಅಮ್ಮ ಇದ್ದಂಗೆ ಅವನಿಗೆ. ಲಲಿತಾ ಲಲಿತಾ ನಿಮ್ಮ ಒಳ್ಳೆ ಬಂದ್ರು ಅಂತ ಕಾಣ್ತದ ಕಣಮ್ಮ. ಬಂದೆ ತಡೀರಿ. ಆಯ್ತಾದ್ರಿ ಹೋಗಿದ್ ಕೆಲಸ. ಏನ್ ಲಲಿತಾ ಮಾಮೂಲಿ ಇದ್ದಿದ್ದೆ. ಅಣ್ಣ ಏನನ್ ಬಂದಿದ್ದ ಮಾತಕ್ಕೆ? ಅಯ್ಯ ನಿಮ್ತಾಗೆ ಮಾತಾಡ್ಬೇಕು ಅಂತ ಬಂದಿದ್ರು, ನೀವು ಇರ್ಲಿಲ್ವಲ್ಲ. ಬಂದ್ಮ್ಯಾಕ್ ಬರ್ತೀನಿ ಅಂತ ಹೋದ್ರು. ಹಂಗಾರೆ ಏನನ್ ಮಾತಾಡಿದ್ನ ಇಲ್ವಾ? ಅಯ್ಯ ಮಾತಾಡಿದ್ರು, ಯಾಕ ಸಮಾಧಾನನೇ ಇಲ್ಲ ನನಗೆ. ಯಾಕೇನಂದ ಇವನ್ ಸೂರ್ಯ ಏನಂದ? ಅಯ್ಯ ಅವ್ನ ಕೈಗೆ ಸಿಕ್ಕಿರಲ್ವೇ ಇನ್ನ ಮಾತಾಡಕ್ಕೆ. ಅಯ್ಯಪ್ಪ ಬೆಳಿಗ್ಗೆ ಅರ್ಜೆಂಟ್ ಕೆಲಸ ಅಂತ ಹೋದ, ನಿನ್ನ ಮನೆ ಕಡೆಗೆ ಬಂದಿಲ್ಲ. ಹೌದಾ? ಎಷ್ಟೊತ್ತು ಹೋದ? 9:30 10 ಗಂಟೆ ಆಗಿತ್ತು ಹೋದಾಗ. ನಾವು ತಿಂಡಿ ತಿನ್ಕೊಂಡು ಅಡ್ಗೆಗೆ ಇಕ್ಕೊಂಡಿದ್ದೀನಿ, ಅಡುಗೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತಾನ. ಏನ್ ತಿಂಡಿನೂ ತಿಂದಂಗೆ ಹೋಗ್ಬಿಟ್ನಾ? ಅಯ್ಯ ಬತ್ತ ಯಾಕೆ ಬಲ್ಲ ಅದ್ಕೆಟ್ಟು ಹೋಗ್ತಾವನೆ. ಒಂದು ಸಣ ನಿಂತ್ಕೊಳಲ್ಲ ಕಣ್ರಿ ಮಾತಾಡೋಕ್ಕೆ. ಹೇಳತ್ತ ಅಲ್ಲ ಕಣಿಲ್ಲ ತಾಯಿ ಆದವಳು ನೀನು ಹೆಂಗೆ ಮಾತಾಡಿದ್ರೆ ಹೆಂಗೆ ಹೇಳು? ಈಗ ತಂದೆ ಆದ ನಾನಂತೂ ಏನು ಮಾತಾಡೋಕ್ಕಾಗಲ್ಲ. ನೀನಾದ್ರೂ ಮಾತಾಡಿ ಅವ್ನ ಮನ್ಸಲ್ಲಿ ಏನೈತೆ ಅಂತ ತಿಳ್ಕೊಬೇಕಾ ಬೇಡವಾ ಮತ್ತೆ? ಅಯ್ಯ ಒಳ್ಳೆ ಕತೆ ಆಯ್ತು ನಿಮ್ದು. ಏನು ಸಣ್ಣ ನನ್ನ ಕೈಗೆ ಸಿಗ್ಲಿಲ್ಲ ಅಂತಂದ್ರೆ ಏನು ಗಾಡಿಗೆ ಮಾತಾಡ್ಲ ನಾನು? ಆಗ ಅಣೆ ಈಗಲೇ ಬಂದ, ಬಾರಣ ಕೂಕ ಬಾ. ಅಯ್ಯೋ ಸಾಕಾಗಿ ಬಂದಿದ್ದೀವಿ, ಕೂಕಳಪ್ಪ ನೀನು. ಇಲ್ಲ ಬಾರಣ ಕೂಕ ಬಾ. ಯಾಕ ಸೇರಿ ಇನ್ನೊಂದು ತೆಗ್ದಿಕ್ಕವ್ರಿಗೂ. ಆಗ ಇವನು ಹೆಂಗ್ ಟೇಸಿ ಅದೇನ ಪಾಲಿಸನ ಬಳಿ ತಿಂದಡಮ್ಮ ಅಂತೇಳಿ ಬಡ್ದ್ಬಿಟ್ಟು ಬಿಸ್ಲಾಕಿಕ್ಕವನಿ. ತಕಬತ್ತಾನ ಬಿಡ್ರಿ. ಅಣ್ಣ ಬಾ ಕೂಕ ಬಾ. ಇರ್ಲಿ ಕೂಕಳಪ್ಪ, ಇಲ್ಲೇ ಕೆಳಗೆ ಕೂಕಂತೀನಿ ಅಂದ್ರೆ ಅಯ್ಯ ಕೂಕ ಹೋಗ್ ನೀನು. ನೆಲದ ಕೂಕ ಮಕ್ಕಾಗಲ್ಲ ಏನಿಲ್ಲ. ಬರೀ ಬಾಬಾ ಕೂಕ ಬರ್ರಿ ಈ ಕಡೆಗೆ. ಲಲಿತಾ ಹೋಗಿ ಕಾಫಿ ಗಿಕ್ಕಂಬಂದು ಕುಡ್ಕು ಹಣೆಗೆ. ಬೇಡ ಕಣ, ಈಗ ಯಾರ ಮಂತಕ್ಕೆ ಬಂದಿದ್ರು, ನಮ್ಮೊಳೆ ಕಾಯಿಸಿದ್ರು, ಕುಡ್ಕೊಂಬಂದಿ. ಊಟ ಗೀಟ ಮಾಡ್ತೀಯನ್ ಬಾಬಾ? ಅಯ್ಯೋ ಏನು ಬೇಡ ಅನ್ಸೋದಿಕ್ಕೆ, ನೀನು ಗಂಡು ಬೋರ್ಲಿ ಅಂತ ಕಾಯ್ಕೊಂಡು ಕೂತಿದ್ದೆ. ಇವತ್ತೊಂದ್ರ ಅಷ್ಟು ಒತ್ತಾಗಿ ಹೋಯ್ತು ಕಣ. ಯಾಕಂದ್ರೆ 5 ಜನ ಅಣ್ಣ ತಮ್ಮದಿರು, ಅವ್ರಷ್ಟು ಜಮೀನು ಕಡಿಮೆನೇ ಐತಿ. ಜಮೀನಿಂದ ಎಲ್ಲ ಭಾಗ ಹಾಕೋದಿತ್ತು. ಹಂಗಾಗಿ ಇರೋದು 2 ಮನೆ ಇತ್ತು. ಹಳೆ ಮನೆ ಒಂದು, ಇನ್ನೊಂದು ಯಾವ್ದೋ ಮನೆ ಕಟ್ಕೊಂಡಿದ್ರಂತೆ ಒಂದು 7-8 ವರ್ಷದಿಂದ. ಇವಾಗ 5 ಜನಕ್ಕೂ ಎಲ್ಲ ಭಾಗ ಹಾಕೋದು ಬೇಡ್ವಿ. ಹಂಗಾಗಿರೋ ಅಷ್ಟು ಒತ್ತಾಗಿ ಹೋಯ್ತು. ಮತ್ತೆ ಇನ್ನೇನಣ್ಣ ಸಮಾಚಾರ? ನೆನ್ನೆ ಹೋಗಿದ್ದ ಕೆಲಸ ಏನಾಯ್ತು? ಆಗೋದು ಇಲ್ಲ ಹೋಗೋದು ಇಲ್ಲ ಕಣ. ಎಲ್ಲ ಮುಂದುವರ್ಸೋದೇನ. ಚಂದ್ರು ನಾಳೆಗೆ ಬಂದ್ರು ಬತ್ತಾನೆ ಹೇಳೋಕ್ಕಾಗಲ್ಲ. ಏನೋ ಇವತ್ತು ಹೆಂಗಸ್ರು ಬರ್ತಾರೆ ಅಂತ ಹೇಳಿದ್ರು. ಬಂದರೆ ಗಂಡ ಹೆಂಡತಿ ಇಬ್ಬರು ಬರ್ತಾರೆ. ಬತ್ತಿದಂಗಲೇನೆ ಇಲ್ಲೇ ಕೂಕೊಂಡು ಎಲ್ಲ ಏನೈತೆ ಎಲ್ಲ ಚುಕ್ತ ಮಾಡಿಬಿಟ್ಟು ಕಳಿಸ್ಬಿಡೋಣ. ಸುಮ್ಮನೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಡ ಅಂತ ಅಷ್ಟೇ. ಹಂಗಾರೆ ಇವನು ಒಪ್ಕೊಂಡವನ ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ನಂತ ಅವ್ರ ಅಮ್ಮಂತಾಗೆ. ನಾನು ಎಷ್ಟೋ ಸರಿ ಕೇಳಿಸ್ಕೊಂಡಿದ್ದೀನಿ ಅವನಂದಿರೋದನ್ನ. ಈಗ ನಾನೇನು ಎಂದು ಕೇಳೋಕೆ ಹೋಗಿಲ್ಲ ಯಪ್ಪನ. ಇವತ್ತು ಬಂದರೆ ಮಂತಾಗೆ ಕೂಕೊಂಡು ಮಾತಾಡೋಣ ಅನ್ಕೊಂಡೆ ಬಂದೆ. ನೋಡಿರಿ ಇವತ್ತು ಇಲ್ಲ ಅವನು. ಅದು ಯಾಕೆ ಯಪ್ಪ ಕೈಗೆ ಸಿಗಲ್ಲ, ಏನು ಮಾಡೋಣ ನಾನು? ನೋಡ್ರಿ ಇಲ್ಲಿ ಅಯ್ಯಪ್ಪನ ಇಲ್ಲಿ ಕಣಿ ಕೇಳ್ಕೊಂಡು ಕೂಕಬೇಕಾಗಿಲ್ಲ. ನನಗೂ ರೋಸ್ ಹೊತ್ತು ಹೋಗ್ಬಿಟ್ಟೈತೆ. ಅವ್ನ ಕೈಗೆ ಸಿಗ್ದಂಗೆ ಓಡಾಡ್ತಾವನೆ ಅಂತಂದ್ರೆ ಅವ್ನಿಗೆ ಇಷ್ಟ ಇಲ್ಲ ಅಂತಾನೆ ಅರ್ಥ. ಅವ್ನು ಹೇಳ್ತಾನೆ ಅಂತ ನಾವು ಕೇಳ್ಕೊಂಡು ಕೂಕಮಕ್ಕಾಗ್ತತ್ತ ಸದ್ಯಕ್ಕೆ? ಅವನು ಚಂದ್ರಿಗೆಲ್ಲ ಹೇಳಿ ಬಂದಿದ್ದೀನಿ ನಾನು, ಎಷ್ಟೊತ್ತನ ಆಗ್ಲಿ ಕಲ್ಯಾಣಿ ಮನೆ ಸ್ವಚ್ಛ ಮಾಡ್ಕೊಬೋದು ಅಂತಾನ. ಈಗ ಅದಕ್ಕೆ ಇವಾಗ ಅವ್ನು ಕೇಳೋದು ಬೇಡ, ಏನು ಬೇಡ, ನಮ್ಮ ಪಾಡಿಗೆ ನಾವು ಮುಂದುವರ್ಸೋಣ ಅಷ್ಟೇ. ಏನೈತೆ ಕೆಲಸ ಕರೆಯೋಕ್ಕೆ ಅವ್ನು ಬಂದು ಕೂಕಬೇಕು. ಏನು ಕೆಲಸ ಹೇಳ್ತೀವೋ ಅದನ್ನು ಮಾಡಬೇಕು ಅಷ್ಟೇ ನಾನು ಹೇಳೋದು. ಏನಂತ ಹಿಂಗೆ ಮಾತಾಡ್ತಿದ್ದೀನಿ ನೀನು? ಏನು ಹುಡುಗಾಟನೇ ಇದು? ಮದುವೆ ಕಣೆ ಮಾಡ್ತಿರೋದು. ಆಮೇಲೆ ಯಾರನ್ನು ಊರಾಗ್ಲಾರು ಬಾಯ್ ಬಿಡ್ಕೊಂಡು ಹೋಗ್ಬಿಟ್ಟರು. ನೋಡ್ರಿ ಬಾಬಾ, ಅವ್ನು ನಿಮ್ಮ ತಗ ಒಪ್ಕೊಂಡಿದ್ದೀನಿ ಅಂತ ಹೇಳೋನ ಇಲ್ವೋ? ಹೇಳಿದ್ಮೇಲೆ ನಮ್ಮ ಕೆಲಸಗಳನ್ನ ನಾವು ಮುಂದುವರಿಸ್ತಿದ್ರೆ ಅವ್ನು ಬಾಯಿ ಮುಚ್ಕೊಂಡು ಬಂದು ಕೆಲಸ ಕರೆಗೆ ಕೂಕಂತಾನ ಅಷ್ಟೇ. ಹಂಗಾರೆ ಹಂಗ್ಲ ಇವಾಗ ಈಗ ಚಂದ್ರು ಬತ್ತಿದಂಗಲೇನೆ ತಟ್ಟೆ ಬದಲಾಯಿಸ್ಕೊಂಬಿಡೋಣ? ಅಲ್ಲ ಕಣಣ್ಣ, ನೀನು ಏನಲ್ಲ ಹಿಂಗೆ ಮಾತಾಡ್ತೈತಿ? ಏನು ಅಂತ ಓಡೋಗಂಥದ್ದು ಏನೈತೆ? ಸಮಾಧಾನ ಮಾಡ್ಕೊಂಡು ನಿಧಾನಕ್ಕೆ ಮಾಡಿರತ್ತಲ್ಲ.
ಆತುರವಾಗಿ ಮಾಡೋ ಅಂಥದ್ದು ಏನಾಯ್ತು? ಇನ್ನು ನಮ್ಮವರೆಲ್ಲ ನೆಂಟರು ನಿಷ್ಟ್ರೆಲ್ಲ ಹೋಗ್ಬೋದು ಬೇಡವೆ? ಹೆಣ್ಣು ನೋಡೋದು ಬೇಡವೆ? ಆ ಹೆಣ್ಣು ನೋಡೋ ಶಾಸ್ತ್ರನೇ ಇನ್ನೂ ಮಾಡಿಲ್ಲ ನಾವು. ಬರೀ ನೀನು ಅವನು ಹೋಗಿ ನೋಡ್ಕೊ ಬಂದ್ಬಿಟ್ರೆ ಆಯ್ತೆ, ನಮ್ಮವರೆಲ್ಲ ಹೋಗಿ ನೋಡೋದು ಬೇಡವೆ? ರೀ ನನ್ನ ಮಾತು ಕೇಳಿ ಅರ್ಥ ಮಾಡ್ಕೊಳ್ರಿ ನೀವು. ಇವ್ನು ಯಾಕರವಷ್ಟು ಹಿಂದೇಟ್ ಆಗ್ತಾವನೆ, ಮದುವೆನೇ ಬೇಡ ಅಂತ ಹೇಳ್ತಾವನೆ. ಕೊನೆದಾಗ ಇವ್ನು ನಾನು ಆಗದೇ ಇಲ್ಲ ಅಂತಂದ್ರೆ ಏನು ಮಾಡ್ತೀರಿ? ಹಿಂಗಾಡಿ ಹಂಗ ಸಮಾಧಾನವಾಗಿ ಬಾವುಂತಾಗ ಮಾತಾಡಿ ಕಳಿಸಿ ಹಂಗೆ ಒಪ್ಪಂಗೆ ಮಾಡಿದ್ದೀನಿ ನಾನು. ಈಗ ನೀವು ನಿಧಾನಕ್ಕೆ ಮಾಡ್ಕೊಂಡು ಕೂಕಮ್ಮ, ನಾವು ತಿಂಗಳು ಬಿಟ್ಟು ಮಾಡೋಣ, ವರ್ಷ ಬಿಟ್ಟು ಮಾಡೋಣ ಅಂತ ಕೂಕೊಂಡ್ರೆ ಅವ್ನು ಇನ್ನೇನೋ ನಾವು ಹೇಳ್ಬಿಟ್ರಿ ಏನು ಮಾಡೋಣ ಆಮೇಲೆ? ಅಲ್ಲ, ಏನು ಹೇಳಿರು ಏನು ತಾನೇ, ಮದುವೆ ಮಾಡ್ಕೊಂಡ್ಲೇಬೇಕಾಗ್ತದಪ್ಪ. ನೋಡಿ ಅಲ್ದ, ನಾನು ಹೇಳೋದಿಷ್ಟೇ, ಇರೋನು ಒಬ್ಬ ಮಗ, ಚೆನ್ನಾಗಿ ಮದುವೆ ಮಾಡೋಣ. ಸುಮ್ಮನೆ ಆತ್ರವಾಗಿ ಬಿದ್ದು ಮದುವೆ ಮಾಡೋಂಥದ್ದೇನು? ಈಗ ಇಷ್ಟಕ್ಕೂ ಅವಳೇನು ಬ್ಯಾರೆಲ್ಲ ಕಲ್ಯಾಣಿ, ಸ್ವಂತ ನನ್ನ ತಂಗಿ ಮಗಳು ಎತ್ತನ ಓಡೋಗ್ತಾಳಪ್ಪ ಅಂಬದ್ಕಿ. ಹಾಂ, ಎತ್ತಲು ಓಡೋಗಲ್ಲ, ಅಲ್ಲೇ ಇರ್ತಾಳೆ. ನಿಧಾನಕ್ಕೆ ಮಾಡಿರಾಗ್ತತ್ತಲ್ಲ ಜೋರಾಗೇನೆ. ನೀನು ಹೇಳೋದು ನಾನು ಒಪ್ಕೊಂತೀನಿ ಕಣ. ಆದರೆ ಯಾಕೆ ಅವನ ಮ್ಯಾದ್ರ ಅಷ್ಟು ನನಗೆ ಅನುಮಾನಿಸು, ಏನೋ ಒಂಥರ ಅನುಮಾನ ಕಣ ನನಗೆ. ಯಾಕಂದರೆ ಅವನು ಗಟ್ಟಿ ಮನ್ಸು ಮಾಡಿ ಒಂದು ಕಡ್ಡಿ ತುಂಡಾಗಂಗೆ ಹೇಳ್ತಿಲ್ಲ. ಆಯಿತು ಬಿಡ್ದಡಪ್ಪ ಮದುವೆ ಮಾಡ್ಕೊಂತೀನಿ ಅಂತ ನಗ್ನಗ್ತಾನು ಇಲ್ಲ ಅವನು. ಯಾಕೋ ಒಂಥರ ಹಿಂದೇಟ್ ಆಗ್ತಾವನೆ. ಬೇಡದಡಪ್ಪ ಅಂತ ಏನೋ ಅವ್ನ ಮನ್ಸ್ನಾಗಿರೋದು ಅಚ್ಚುಕಟ್ಟಾಗ ಅಂತ ಹೇಳ್ತಾ ಇಲ್ಲ ಕಣ. ಅವ್ನ ಮನ್ಸ್ನಾಗ ಏನಕ್ಕೆ ಕಣೋನೋ ಏನೋ ಗೊತ್ತಿಲ್ಲ, ಮದುವೆ ಬೇಡ ಅಂತ. ನನಗೇನು ಗೊತ್ತಾಗಲ್ವ ಅಷ್ಟೂ? ನಾವು ಎಲ್ಲ ವಯಸ್ಸು ದಾಟ್ಕೊಂಡು ಬಂದಿರೋರಯ್ಯ. ಓ, ಈಗ ಹೇಳ್ದಲ್ಲ ಮಾತು, ಅದು ಒಪ್ಕೋಬೇಕಾದ್ದೆ. ಹೂ ಕಣಮ್ಮ ಅಂತೀನಿ. ಅವನು ದಾರಿಗೆ ಬರ್ಬೇಕಾದ್ರೂ ಗಾಡಿ ನಿಲ್ಸಿ ಕೇಳ್ತಾವನೆ ಕಣ. ದಡಪ್ಪ ನನಗೆ ಮದುವೆ ಇಷ್ಟ ಇಲ್ಲ, ನೀನೇ ಏನಾನ ಮಾಡಿ ಮಾತಾಡು ಮನೇಲಿ, ಏನಾದರೂ ಹೇಳ್ತೀಯ ಅಂತಂದರೆ ನೀನೇ ಎಲ್ಲರಿಗಿನ್ನ ಮುನ್ನುಗ್ಗಿ ಮದುವೆ ಮಾಡಂಗಿದ್ಯಾ ಅಂತ ನನಗೆ ಹೇಳ್ತಾವನೆ. ಹಂಗನ್ನೇನು ಬಾಬಾ? ಹೂ ಕಣಮಯ್ಯ, ಹೇಳಿದ್ರೆ ಸುಮ್ಮನೆ ರೇಗಾಡ್ತೀಯ ಅಂತೇಳಿ ನಾನು ಅವ್ನು ಹೀರೇಗೌಡಂತಾಗೆ ಹೇಳೋಣ ಅಂತೇಳಿ ಸುಮ್ಮನಾಗಿದ್ದೆ. ಯಾಕೋ ಅನುಮಾನಿಸು. ಒಂದು ಕೆಲಸ ಮಾಡಮ್ಮ ನೀನು, ಅಥವಾ ಅವ್ನು ಯಾರು ನಾನು ಇಷ್ಟಪಟ್ಟಿದ್ರೆ ಅದು ಅವನ್ನ ಮದುವೆ ಮಾಡಮ್ಮ. ಸುಮ್ಮನೆ ಆಮೇಲೆ ನನ್ನ ತಂಗಿ ಮಗಳನ್ನ ಮದುವೆ ಮಾಡ್ಕೆ ಬಂದ್ಬಿಟ್ಟು ಅದು ಹೆಂಗೆ ಹೇಳ್ತಾರಲ್ಲ ಹಂಗಾಗ್ಬಿಟ್ಟತ್ತು. ಅವ್ರಿಗೆ ಆಮೇಲೆ ಕಣ್ಣೀರಿಗೆ ಕೈ ತೊಳೆದ್ಬಿಟ್ಟತಿ ಒಂತಾಗಿ. ಸುಮ್ಮನೆ ಕೂಕಾಡ್ರಿ ಬಾಬಾ, ನೀವು ಏನು ಮಾತಂತಾಡ್ತೀರಿ? ಏನು ಜಾತಿ ಬೇಡ, ಕುಲ ಬೇಡ, ಗೋತ್ರ ಬೇಡ, ಅವ್ನು ಹೇಳ್ಬಿಟ್ಟ ಅಂತ ಯಾವುದೋ ಕಟ್ಕೊ ಬರೋಕ್ಕಾಗ್ತತ್ತ? ಅಲ್ಲ ಕಣಮ್ಮ, ಮತ್ತು ಅವ್ನಿಗೆ ಇಷ್ಟ ಇಲ್ದಿರ ಮದುವೆ ಮಾಡಿ ಏನು ಸಾಧನೆ ಮಾಡಬೇಕು ಅಂತಿದ್ಯಾ ನೀನು? ಸುಮ್ಮನೆ ಅವ್ರಿಗೆ ತಾಯಿಲು ತಬ್ಲೆ ಮಗಳು ಎಲ್ಲ ನಾವು ಸುಖವಾಗಿರೋ ಕೊಡೆ ಕೊಟ್ಟು ನಾವೇ ನೋಡಿ ಎಲ್ಲ ನಾವು ಮದುವೆ ಮಾಡಿರಾಗ್ತತೆ. ಇವನು ನಮ್ಮ ಮಾತೇ ಕೇಳಲ್ಲ. ನಾಳೆ ದಿವಸ ಆ ಹುಡುಗಿ ಅವನ್ನೇ ನಂಬ್ಕೊಂಡು ಬಂದಿರ್ತಾಳೆ. ಇವ್ನು ಹಿಂಗೆಲ್ಲ ಮಾಡಿದಾಗ ಆ ಹುಡುಗಿ ಏನಾಗ್ಬೇಡ ಹೇಳು? ಹಾಗೆಲ್ಲ ಏನೂ ಆಗಲ್ಲ, ಸುಮ್ಮನಿರೋಣ. ಏನೇನು ಯೋಚನೆ ಮಾಡಬೇಡ ನೀನು. ಸರಿ ಕಣ, ನೀನು ಹೇಳಿದ್ದು ನಾನು ಒಪ್ಕೊಂತೀನಿ ಆಯಿತಾ. ಏನೇನೋ ಯೋಚನೆ ಮಾಡೋದು ಬೇಡಪ್ಪ. ಈಗ ಅವನಾಗೇನೆ ಬಾಯ್ಬಿಟ್ಟು ನನಗೆ ಮದುವೆ ಇಷ್ಟ ಇಲ್ಲ ಬೇಡ ಅಂತ ಹೇಳ್ಬೇಕಾದ್ರೆ ಮೂಲ ಕಾರಣ ಏನು? ಅವ್ನಿಗೆ ಆಸೆ ಬೇಡವಾ? ನನಗೆ ತಂದೆ ತಾಯಿ ಅವರೇ, ಮನೆ ಮಠ ಐತೆ, ನನಗೂ ಒಂದು ಜೀವನ ಅನ್ನೋದೈತೆ, ಮನೆಗಿರೋರು ಎಲ್ಲರೂ ಜವಾಬ್ದಾರಿ ತಗೊಂಡು ನನಗೂ ಒಂದು ಜೀವನ ಅಂತ ಕಟ್ಕೊಡ್ತಾವ್ರೆ. ಅದನ್ನು ಸುಖವಾಗಿರೋಣ, ಸಂತೋಷವಾಗಿರೋಣ ಅನ್ನೋದು ಬೇಡವೇನೋ ಅವನಿಗೆ? ಮದುವೆ ಬೇಡ ಅಂತ ಹೇಳ್ಕೊಂಡು ಏನು ಸಾಯತಕ್ಕೆ ಹಂಗೆ ಇರ್ತಾನೆ ಮತ್ತೆ ಅವನು. ನನಗೆ ಕಟ್ಕೊಂಡಂಗೆ ಅದು ಹೆಂಗೆ ಆಗ್ಬಿಡ್ತದೆ ಕನ್ನಡ? ಮದುವೆ ಮಾಡ್ದಂಗೆ ಇರೋಕ್ಕಾಗ್ತದ? ಮತ್ತೀಗ ನಾನು ಅದನ್ನೇ ಹೇಳ್ತಿರೋದು. ಈಗ ನೀನೇ ಯೋಚನೆ ಮಾಡಪ್ಪ, ನಿನ್ನ ದಾರಿಗೆ ಬೋಗ್ತೀನಿ. ಈಗ ಹುಡುಗಿ ಇಷ್ಟ ಇಲ್ಲ ಅನ್ನೋದಕ್ಕೂ ಮದುವೆ ಇಷ್ಟ ಇಲ್ಲ ಅನ್ನೋದಕ್ಕೂ ವ್ಯತ್ಯಾಸ ಇಲ್ಲ. ಮತ್ತೆ ಮದುವೆ ಇಷ್ಟ ಇಲ್ಲ, ಯಾಕೆ ಇಷ್ಟ ಇಲ್ಲ? ನಾನು ಕೇಳ್ತಿರೋದು ಇಷ್ಟೇ. ಮದುವೆ ಇಷ್ಟ ಇಲ್ಲ ಅಂದ್ರೆ ಏನಕ್ಕೆ ಇಷ್ಟ ಇಲ್ಲ ನಿನಗೆ? ಇಲ್ಲ ಯಾರನ್ನ ಇಷ್ಟಪಡ್ತಿದ್ಯಾ ಹೇಳು, ನಿನ್ನ ಮನಸ್ಸಾಗಿರೋದಿಲ್ಲ. ಇನ್ನೂ ಏನಾನ ನೀನು ದೊಡ್ಡದಾಗಿ ಕೊಟ್ಟೆ ಹಾಕಿ ಏನೋ ಸಾಧನೆ ಮಾಡ್ಬೇಕಾ ನೀನು? ಅದನ್ನ ಬಾಯ್ಬಿಡು ಹೋಗ್ಲಿ. ಏನೋ ಈಗ ಬಿಸ್ನೆಸ್ ಮಾಡೋಕ್ಕೆ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡವನಂತೆ ಯಾವ್ದಾ ಮಾಡ್ಕೊಂಡ್ಲಿ, ಬೇಡ ಅಂಬಲ್ಲಪ್ಪ. ಸರಿ, ಅದನ್ನು ನಗ್ನಗ್ತಾ ದೊಡ್ಡವ್ರ ಹತ್ರ ಕೂತ್ಕೊಂಡು ಮಾತಾಡಿ ಇದನ್ನು ಮಾಡ್ತಾ ಇದ್ದೀನಿ, ಇದು ಹಿಂಗೆ ಅಂತ ಏನು ಹೇಳೋದಿಲ್ವೇ? ಹಂಗನ ಹೇಳಿದರೆ ಸರಿ ಆಯಿತು ಬಿಡಪ್ಪ, ನೀನು ಯಾವಾಗ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಬರ್ತದೆ ಆವಾಗೆ ಮಾಡೋಣ ಅಂತ ಏನೋ ತೀರ್ಮಾನ ಮಾಡ್ಕೊಂಡು ನಾವು ಸುಮ್ಮನೆ ಆಗ್ಬಿಡ್ಬೋದು. ಈಗ ಹುಡುಗಿನೂ ನೋಡೋಕೆ ಬಂದವನಿ ಇದ್ ಕಡೆಗೆ ನನಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾರನ್ನ ಇಷ್ಟಪಟ್ಟಿದ್ದೀನಿ ಅಂತಲೂ ಹೇಳ್ತಾ ಇಲ್ಲ. ನನಗೀಗಲೇ ಮದುವೆ ಬೇಡ ಅಂತಂದರೆ ಕಾರಣ ಏನು ಮತ್ತೀಗ? ನೋಡು ಹಿರೇಗೌಡ, ನಾನು ಹೇಳೋದಿಷ್ಟೇ ನಿನಗೆ, ತಾಯಿಲು ತಬ್ಲೆ ಮಗಳು. ಇವನ ಹುಡುಗಿನ ಮದುವೆ ಮಾಡ್ಕೆ ಬಂದಮೇಲೆ ನಗ್ನಗ್ತಾ ಸುಖವಾಗಿ ಸಂತೋಷವಾಗಿ ಇರೋ ತನಕನೋ ಆ ಮಗಿನ ಜೊತೆಗೆ ಬಾಳ್ವೆ ಮಾಡ್ಬೇಕು ಇವನು. ಆಮೇಲೆ ಮದುವೆ ಮಾಡ್ಕೊಂಬಂದು ನಮ್ಮ ಮಾತು ಕೇಳ್ದಂಗೆ ಆ ಹುಡುಗಿ ಮಾತು ಕೇಳ್ದಂಗೆ ದಿನ ಕಣ್ಣೀರು ಹಾಕೊಂಡು ಕೂತ್ಕೊಂಡ್ರೆ ತಾಯಿಲು ತಬ್ಲಿ ಮಗಳು ನಾವು ಸುಖವಾಗಿ ನೋಡ್ಕೊಂತೀವಿ ಅಂತ ನಾವೇನೋ ಮದುವೆ ಮಾಡ್ಕೊಂಡು ಬರ್ತಾ ಇದೀವಿ. ನಾಳೆ ದಿವಸ ಮಗ ನಮ್ಮನ್ನ ಶಾಪ್ಸಲ್ವೇನಾ? ಅಲ್ಲ, ನೀನು ಹೇಳೋದು ಒಪ್ಕೊಂತೀನಿ. ನಾನು ಇಷ್ಟೇ ಕೇಳ್ತಿರೋದು, ಹುಡುಗಿ ಇಷ್ಟ ಇಲ್ವಾ? ಬೇಡ, ಬೇರೆ ಕಡೆ ನೋಡೋಣ. ಏನು ಎಣ್ಣೆ ಸಿಗಲ್ಲ ಅಂತ ಏನು ನನ್ನ ತಂಗಿ ಮಗಳು ಇರೋದಪ್ಪ ನಿನಗೆ? ಇವಳೇ ಹಣೆ ಬರ್ದಾಗ ಬರ್ತಿರೋದು, ಇನ್ಯಾರೂ ಇಲ್ಲ ಅಂತ ಏನು ಬರ್ದು ಕೊಟ್ಟಿಲ್ಲ ಆಯಿತಾ? ನಾವೇನಂದರೆ ನಮ್ಮ ಮಕ್ಕಳು ನಮ್ಮ ಕೈಗಳಿಗೆ ಇರೋವರೆಗೂ ನಮ್ಮ ಕಣ್ಮುಂದೆ ಚೆನ್ನಾಗಿರ್ತಾರಲ್ವ ಅಂತ ನಾವೇನೋ ಒಂದು ದಾರಿ ಮಾಡ್ಕೊಡೋಣ ಅಂತ ಹೋಗ್ತಿದ್ದೀವಿ. ಆದರೆ ಇವನೇ ಒಂದು ದಾರಿಗೆ ಹೋಗ್ತಾವನೆ ಅಂತ ಅಂದಮೇಲೆ ನನ್ನ ತಂಗಿ ಮಗಳು ಜೀವನನ ಹಾಳು ಮಾಡೋಕ್ಕೆ, ನನ್ನ ಕೈಯಾರ ನಾನೇ ಹಾಳು ಮಾಡೋಕ್ಕೆ ನಾನು ತಯಾರಿಲ್ಲ. ಅರ್ಥ ಆಯ್ತಾ? ಇಷ್ಟಕ್ಕೂ ಅವಳು ಏನು ನಿನಗೂ ಏನು ಬೇರೆ ಇಡಲ್ಲ, ನೀನು ಒಡ ಹುಟ್ಟಿದ ತಂಗಿ ಮಗಳೇ ಅವಳು. ನೋಡ್ದೆ ಅಂದ್ರೆ ನಿಮ್ಮ ಮನೆ ಹೇಳಿದ್ ಕೇಳಿಸ್ಕೊಂಡ್ರೆ ನೋಡ್ರಿ ಎಷ್ಟು ಬೇಜಾರು ಮಾಡ್ಯವನಿ ಅಂತಂದ್ರೆ ಇನ್ನೆಷ್ಟು ಮಟ್ಟಿಗೆ ಬೆಳೆದಿರ್ಬೇಡ ಅವನು. ಈಗ ಏನು ಮಾಡೋನಿಲ್ಲ ಅಂತ ಮತ್ತೆ ನೀನು ಅದನ್ನೇ ಕೇಳ್ಬೇಡ ಕಣ ಹಿರೇಗೌಡ, ಏನು ಮಾಡೋಣ ಅಂತ. ಹಂಗಾರೆ ಇವಾಗ ನಿಮ್ಮ ಮಾತಿನ ಅರ್ಥ ಕಲ್ಯಾಣಿನ ಈ ಮನೆ ಸೊಸೆ ಮಾಡ್ಕೋಬಾರ್ದು ಅಂತನ? ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲ ಕಣಮ್ಮ ಲಲಿತಮ್ಮ. ಮೊದಲು ನಿನ್ನ ಮಗನ ಮನಸ್ಸಿನಾಗ ಏನೈತೆ ಅದನ್ನ ತಿಳ್ಕೊ ಅಂತ ಹೇಳ್ತಾ ಇರೋದು. ನೋಡ್ರಿ ಬಾಬಾ, ನಾನು ಹೇಳೋದಿಷ್ಟೇ, ಅವನು ಕೊನೆಗೆ ಮದುವೆ ಆಗ್ದಂಗೆ ಹಂಗೆ ಬಿದ್ದಿದ್ರು ನನಗೆ ಚಿಂತಿಲ್ಲ. ಆದರೆ ಕಲ್ಯಾಣಿನ ಬಿಟ್ಟು ಬೇರೆ ಇನ್ಯಾವಣ್ಣನ ನಾನು ಒಪ್ಕೊಂಡಿದ್ದೀನಿ ಮದುವೆ ಮಾಡ್ಕೆ ಬರ್ತೀನಿ ಅಂದರೆ ನಾನು ಸತ್ರು ಒಪ್ಪಲ್ಲ. ತಿರ್ಗಾ ನೀನು ಬಲವಂತಕ್ಕೆ ಮದುವೆ ಮಾಡಂಗೆ ಕಾಣಿಸ್ತಿದ್ದೀ ಕಣಮ್ಮ.
ಅದು ಬೇಡ ಅಂತ ನಾನು ಹೇಳ್ತಿರೋದು. ಹಂಗಂತ ಯಾವಳೆವಣ ಕರ್ಕೊಬಂದು ಮನೆ ಸೊಸ ಮಾಡ್ಕೊಂಬಕ್ಕೆ ನನಗೆ ಒಪ್ಪಿಗೆ ಇಲ್ಲ ಕಣ್ಬಾವ. ಏನೋ ಕಣಮ್ಮಲ್ಲ ತಮ್ಮ ಹೇಳೋದು ಹೇಳ್ತೀನಿ, ಇದ್ರ ಮೇಲೆ ನಿಮ್ಮಿಷ್ಟ. ಜೀವನ ಮಾಡೋದು ಅವನು ನೀನಲ್ಲ. ನಾಳೆ ದಿವಸ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು? ಏನಾಗ್ಬಿಡ್ತತೆ ಹೆಚ್ಚು ಕಮ್ಮಿ? ಇವಾಗ ಹೆಂಗವನ ಹಂಗೆ ನೆಟ್ಟಗೆ ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಈಗ ನಾನು ಅನ್ಕಿತ ನೀನು ಅನ್ಕಿತ ಒಬ್ಬೊಬ್ಬರೇ ಕೇಳೋದು ಬೇಡ. ಎಷ್ಟೊತ್ತನ ಆಗಲಿ ಇವತ್ತು ಅವ್ನು ಗೊತ್ತಿದ್ದಂಗಲೇನೆ ಅವ್ನ ಮನ್ಸ್ನಾಗ ಏನೈತಿ ಎಂಬುದನ್ನು ತಿಳ್ಕೊಂಡು ಒಪ್ಕೊಂಬಿಟ್ಟ ಅಂದರೆ ತಡೆ ಹಾಕೋದು ಬೇಡ. ಮುಂದುವರ್ಸೋಣ, ಸರಿನಾ? ಅಕಸ್ಮಾತ್ ಏನೋ ಅವ್ನು ಹಿಂದೇಟ್ ಹಾಕವನಿ ಅಂದರೆ ರವಷ್ಟು ನಾವು ಯೋಚನೆ ಮಾಡ್ಬೇಕಾಗ್ತದೆ ಕಣಮ್ಮ. ಆ ಥರ ಬೇಡ. ಹೋಗತ್ತ ಯಾಕೆ ಹಿಂಗೆ ನಮ್ಮ ಹೊಟ್ಟೆ ಉರಿಸ್ತಾನೋ ಏನು ಕತಾನ ಇವನು? ಏನು ಮಾಡೋಕ್ಕಾಗಲ್ಲ ತಮ್ಮ, ಎಲ್ಲ ಒಂದೇ ಥರ ಇರ್ತಾರ ಹೇಳು? ವಯಸ್ಸಿಗೆ ಬಂದು ಹುಡುಗರು ಏನು ಮಾಡೋಕ್ಕಾಗಲ್ಲ ರವಷ್ಟು. ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕಾಗ್ತತಿ, ಇಲ್ಲಾಂದರೆ ಮುಂದೆ ಭಾರಿ ಸಮಸ್ಯೆ ಆಗ್ತತಿ. ಯಾಕೆ ಅಂದರೆ ಇವಾಗ ನಾಳಿಕೆ ನಾಡ್ದು ಅವ್ರು ಬಂದುಬಿಡ್ತಾನೆ, ಚಂದ್ರು ಎಂಡ್ರು ಇಬ್ಬರು ಬಂದ್ರು ಬರ್ತಾರೆ. ಇವನೇನ ಅವ್ರ ಎದುರಿಗೆಲ್ಲ ಸುಮ್ಮನೆ ನಮ್ಮ ಎದುರಿಗೆ ಹ್ಞೂ ಹ್ಞೂ ಅಂತ ಅಂದ್ಕೊಂಡು ಇನ್ನು ತಾಳಿ ಕಟ್ಟೋ ಸಮಯದಾಗೆ ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಬಿಡೋದು. ಸುಮ್ಮನೆ ಇಂಥವೆಲ್ಲ ಕಣ್ಣಾಗ ನೋಡ್ತೀವಲ್ಲಮ್ಮ, ಇವೆಲ್ಲ ಆಗೋದು ಬೇಡ ಅಂತ ಅಷ್ಟೇ. ಒಂದು ವೇಳೆ ಮದುವೆ ಆದಮೇಲೂ ಸುಮ್ಮನೆ ಆ ಹುಡುಗಿಗೆ ಸುಮ್ಮನೆ ಮನಸ್ಸಿಗೆ ನೋವು ಕೊಡೋದು ಇವೆಲ್ಲ ಯಾಕೆ ಬೇಕು ಹೇಳು? ಸರಿ ಆಯ್ತು ಹೇಳ್ಬಾವ, ನೀವು ಹೇಳ್ದಂಗೆ ಆಗಲಿ ಬರಲಿ. ಅದೇನೈತೆ ಎಲ್ಲ ಕೂಕೊಂಡು ಒಂದೇ ಕಿತ್ತಾನೆ ಅವನಿಗೆ ತೀರ್ಮಾನ ಮಾಡೋಣ. ಓ ಅಷ್ಟೇ ಹೇಳು ಅಷ್ಟೇ. ಅವನೇನು ಒಪ್ಕೊಂಡು ನಗ್ಮುಖವಾಗಿ ಸಮಾಧಾನವಾಗಿ ಒಪ್ಕೊಂಡಿದ್ದೀನಿ ಅಂತ ಅಂದರೆ ನಮಗೂ ಸಂತೋಷನೇ. ಮುಂದುವರ್ಸೋಣ, ಅದರಲ್ಲಿ ಏನಿಲ್ಲ. ಈಗ ಕಲ್ಯಾಣಿ ಏನು ಹೇಳಿಳು ಬಾವ? ಅವ್ರದ್ದೇನಿಲ್ಲ ಕಣಮ್ಮ, ಪಾಪ ಹುಡುಗಿನೂ ಒಪ್ಕೊಂಡಿದ್ದೀನಿ ಅಂತಲೇ ಹೇಳ್ತಿ, ಎಲ್ಲರೆದ್ರಿಗೂ ಹೇಳ್ತು ಒಪ್ಪಿಗೆ ಐತೆ ಅಂತ. ಮತ್ತೀಗ ಅವ್ನು ಬರುವಾಗ ಒಂದಿಟ್ಟು ಅಡುಗೆ ಮಾಡಿ ಬರ್ತೀನಿ, ಕೂಕೊಂಡು ಮಾತಾಡೋಣ. ಕೂಕಡ್ರಿ ಒಂದು ಕಾಪಿ ತಗೊಬತ್ತೀನಿ, ಕುಡಿದ್ರು ಕುಡೀಲಿ. ಹಲೋ, ಎಲ್ಲಿದ್ಯಾ ಸೂರ್ಯ? ಆಯ್ತಾ ಹೋಗಿದ್ದು ಕೆಲಸ? ನಾನು ರಿಟರ್ನ್ ವಾಪಸ್ ಬರ್ತಾ ಇದ್ದೀನಿ, ಎಲ್ಲಿದ್ಯಾ ಹೇಳು. ಸ್ವಲ್ಪ ಬ್ಯುಸಿ ಇದ್ದೀನಿ ಕಣೋ. ನೀನೇನು ಬ್ಯುಸಿ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಸೂರ್ಯ. ಈಗ ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಬಿಸ್ನೆಸ್ ಬಗ್ಗೆ. ಬೇಗ ಬಾ ನೀನು ಹೊರಟು. ಸರಿ ಕಣೋ, ಒಂದು 10 ನಿಮಿಷ ಬರ್ತೀನಿ. ಸರಿ, ನಾನು ಇಲ್ಲೇ ಹೋಟೆಲ್ ಹತ್ರ ಕಾಯ್ತಾ ಇರ್ತೀನಿ, ಬೇಗ ಬರ್ಬೇಕು ನೀನು. 10 ನಿಮಿಷ ನಿನ್ಗೆ ಟೈಮು. ಸರಿ ಕಣೋ, ಬರ್ತೀನಿ. ಸರಿ ನಂದಿನಿ, ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೀನಿ. ಇದೆಲ್ಲ ಬೇಡ ಸೂರ್ಯ, ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ನೀನು ನನ್ನನ್ನು. ಎಲ್ಲ ವಿಷಯನೂ ಗೊತ್ತಾದ್ಮೇಲೆ ಇನ್ನೇನಿದೆ ಮಾತಾಡೋದಕ್ಕೆ? ಫ್ರೆಂಡ್ ಕಾಯ್ತಾ ಇದ್ದಾನೆ, ಅರ್ಜೆಂಟಾಗಿ ಹೋಗಬೇಕು ನಾನು. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ನೀನು. ನಿನ್ನನ್ನು ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡ ನಂದಿನಿ. ನೀನು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ಇಲ್ಲಿಂದ ಒಂದು ಹೆಜ್ಜೆ ಹಿಡು ನೋಡೋಣ. ನೋಡು ನಂದಿನಿ, ನೀನು ಹೇಗೆ ನಿಮ್ಮ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಅವ್ರು ಹೇಳಿದ ಹುಡುಗನ ಜೊತೆನೇ ಮದುವೆ ಮಾಡ್ಕೊಂಡೋದೋ ಅವತ್ತೇ ನನ್ನ ಪ್ರೀತಿ ಸತ್ತೋಯ್ತು. ಇವಾಗ ಏನಿದ್ರು ನೀನು ನನಗೆ ಬರೀ ಪ್ರೀತಿಸಿರೋ ಹುಡುಗಿ ಅಷ್ಟೇ, ಆದರೆ ನೀನೇ ನನ್ನ ಲೈಫ್ ಅಲ್ಲ. ನೀನು ನನಗೆ ಬೇರೆ ಏನೂ ಹೇಳಬೇಕಾಗಿಲ್ಲ ಸೂರ್ಯ. ಮದುವೆನೇ ಆಗಲ್ಲ ಅಂತಿದ್ದನು, ಇವಾಗ ಯಾಕೆ ಮದುವೆ ಆಗೋಕೆ ಒಪ್ಕೊಂಡಿದ್ಯಾ ಅದನ್ನು ಹೇಳು. ನಿನಗೆ ಹೇಳೋದು ಅರ್ಥ ಆಗ್ತಿಲ್ವಾ? ನಾನು ಒಪ್ಕೊಂಡಿಲ್ಲ, ಮನೆಯವ್ರ ಬಲವಂತಕ್ಕೆ ನಾನು ಮದುವೆ ಆಗ್ತಿರೋದು. ಈಗಲಾದರೂ ಅರ್ಥ ಆಯ್ತಾ ಇಲ್ವಾ? ಈ ನಾಟಕ ಎಲ್ಲ ನನ್ನ ಹತ್ರ ಆಡಕ್ಕೆ ಬರಬೇಡ ಸೂರ್ಯ. ನೀನು ಕಂಡೀಷನ್ ಆಗಿ ಮಾತಾಡಿದ್ರೆ ನಿಮ್ಮ ಮನೆಯವ್ರು ಏನೂ ನಿನಗೆ ಲೆಕ್ಕ ಇಲ್ಲ. ನಂದಿನಿ, ನಮ್ಮ ಮನೆಯವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡಬೇಡ ನೀನು. ಅಲ್ಲ, ಅಷ್ಟು ಧೈರ್ಯವಾಗಿ ನೀನು ಹುಡುಗಿ ನೋಡೋಕೆ ಹೋಗಿದ್ಯಲ್ಲ, ಒಂದೇ ಒಂದು ಮಾತೇನಾದರೂ ನನ್ನ ಹತ್ರ ಹೇಳಿದ್ಯಾ ನೀನು? ಹೇಳಿದ್ನಲ್ವಾ ಅರ್ಜೆಂಟಾಗಿ ಕರ್ಕೊಂಡು ಹೋದ್ರು ಅಂತ. ಸರಿ ಬಿಡು ಸೂರ್ಯ, ನಾನೇನಾದರೂ ನಿನ್ನ ಮನಸ್ಸಿಗೆ ನೋವು ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಆದರೆ ಈಗ ಹೇಳ್ತಾ ಇದ್ದೀನಿ ಕೇಳು. ಈಗ ನೀನು ಡೈರೆಕ್ಟಾಗಿ ಮನೆಗೆ ಹೋಗಿ ನನಗೆ ಮದುವೆ ಇಷ್ಟ ಇಲ್ಲ ಅಂತಲೇ ಹೇಳು. ಈ ಮದುವೆ ಆಗೋದೇ ಇಲ್ಲ ಅಂತ ಹೇಳು ಅಷ್ಟೇ. ಸರಿ, ಮುಂದೆ ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನಾನು ಹೇಳ್ತಾ ಇದ್ದೀನಲ್ಲ, ನೀನು ಯಾವತ್ತಿದ್ರೂ ನನಗೆ ಮಾತ್ರನೇ ಸ್ವಂತ ಆಗಿರಬೇಕು, ಬೇರೆ ಯಾರಿಗೂ ನಾನು ನಿನ್ನ ಬಿಟ್ಕೊಡಲ್ಲ. ಇದಕ್ಕೂ ಮೀರಿ ನೀನೊಂದು ಹೆಜ್ಜೆ ಮುಂದೆ ಇಟ್ಟಿದ್ಯಾ ಅಂದರೂ ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಬಂದು ಡೈರೆಕ್ಟಾಗಿ ಮಾತಾಡಬೇಕಾಗುತ್ತೆ. ಏನು ಮನೆಯವ್ರ ಹತ್ರ ಬಂದು ಮಾತಾಡ್ತೀಯಾ? ಏನು ಮಾತಾಡ್ತೀಯ ನೀನು? ಅದೆಲ್ಲ ಆಮೇಲಿನ ಮಾತು ಸೂರ್ಯ. ಈಗ ನೀನು ಹೇಳು, ಮದುವೆ ಆಗಲ್ಲ ತಾನೇ? ನೋಡು, ನಾನು ಮನೆಗೆ ಹೋದ್ಮೇಲೆ ನಾಳೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮುಂದೆ ನಡೆಯೋ ಭವಿಷ್ಯಕ್ಕೆಲ್ಲ ನಾನು ಈಗಲೇ ಉತ್ತರ ಹೇಳೋಕ್ಕಾಗಲ್ಲ. ಯಾಕೆ ಸೂರ್ಯ ಈ ಥರ ಮಾತಾಡ್ತಿದ್ಯಾ? ನೀನು ನಿಜವಾಗ್ಲೂ ಯಾರನ್ನಾದ್ರೂ ಮದುವೆ ಆದರೆ ನನಗೆ ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಗೊತ್ತಾ? ನೋಡು ನಂದಿನಿ, ಇಷ್ಟು ದಿನ ನಾನು ಇದನ್ನೇ ಕೇಳ್ಕೊಂಬಂದಿದ್ದು. ಹಾಗಂತ ಈಗ ನನ್ನನ್ನು ಮರೆತು ನೀನು ಬೇರೆಯವಳ ಮದುವೆ ಆಗ್ತಾ ಇದೆಯಾ? ಅಲ್ಲ, ನಿಜವಾಗ್ಲೂ ನನಗೊಂದಂತೂ ಅರ್ಥ ಆಗ್ತಿಲ್ಲ ನಂದಿನಿ. ಅಲ್ಲ, ನನಗೇನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದ್ಕೊಂಡಿದ್ಯಾ? ನೀನು ಹೇಗೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಹುಡುಗನ ನೋಡಿ ನೀನು ಲೈಫ್ ಸೆಟ್ಲ್ ಮಾಡಿದ್ರು, ಅದೇ ರೀತಿ ನಮ್ಮ ಅಪ್ಪ ಅಮ್ಮನೂ ನನಗೂ ಒಳ್ಳೆ ಹುಡುಗಿನ ನೋಡಿ ಲೈಫ್ ಸೆಟ್ಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಿದೆ ತಪ್ಪು? ಅದಕ್ಕೆ ನೀನು ಯಾಕೆ ಅಡ್ಡಿ ಬರ್ತಾ ಇದೆಯಾ? ನೋಡು, ನಾನು ಇಷ್ಟಪಟ್ಟಿದ್ದು ನಿನ್ನನ್ನು, ಅವನನ್ನಲ್ಲ. ಹಾಗಿದ್ರೆ ಅವನ ಹತ್ರ ಇರೋ ದುಡ್ಡು ನೋಡಿ ಇಷ್ಟಪಟ್ಟಿದ್ದೆ ಅಷ್ಟೇ ಅಲ್ವಾ? ಅದು ನಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪು. ನನಗೆ ಯಾಕೆ ದೂರ್ತಾ ಇದೆಯಾ ನೀನು? ತಪ್ಪೋ ಸರಿನಾ ನನಗೆ ಗೊತ್ತಿಲ್ಲ. ಈಗ ಮದುವೆ ಮಾಡ್ಕೊಂಡಿದ್ಯಾ ತಾನೇ? ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಅಷ್ಟೇ. ಹಾಗಿದ್ರೆ ನನಗೆ ಮದುವೆ ಆಗಿದೆ ಅಂತ ಗೊತ್ತಿದ್ದನು ಮತ್ತೆ ಯಾಕೆ ನಿನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದೆ? ಯಾರು? ನಾನು ಕಾಲ್ ಮಾಡಿದ್ನ ನಿನಗೆ? ಹೇಳೋ, ನಾನು ಫೋನ್ ಮಾಡಿದ್ನ ನಿನಗೆ? ನಿನ್ನ ಸವಾಸನೆ ಬೇಡ ಅಂತ ನನ್ನ ಪಾಡಿಗೆ ನಾನು ನನ್ನ ಸಿಮ್ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ. ಮತ್ತೆ ನೀನಾಗೆ ನನ್ನ ಜೀವನದಲ್ಲಿ ಬಂದು ಈಗ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದೆಯಾ? ಈಗ ನನಗೆ ಅದೆಲ್ಲ ಗೊತ್ತಿಲ್ಲ ಸೂರ್ಯ. ಈಗ ಹೇಳು, ನೀನು ನನ್ನನ್ನು ಬಿಟ್ಟು ಬೇರೆಯವಳ ಮದುವೆ ಆಗ್ತೀಯಾ? ನಾನು ಹೇಳಿದ್ನಲ್ವಾ, ನಾಳೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮನಸ್ಸಲ್ಲಿ ನನ್ನನ್ನು ಇಟ್ಕೊಂಡು ಬೇರೆಯವ್ರ ಜೊತೆ ಹಿಂಗೆ ಸಂಸಾರ ಮಾಡ್ತೀಯ ನೀನು? ಹಾಗಂತ ಈಗ ನಾನು ನಿನ್ನನ್ನು ಮದುವೆ ಆಗೋಕ್ಕಾಗುತ್ತಾ ಹೇಳು? ನೋಡು ಸೂರ್ಯ, ನೀನು ನನ್ನನ್ನು ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಸಾಯೋವರೆಗೂ ನೀನು ನನ್ನವನಾಗೇ ಇರಬೇಕು ಅಷ್ಟೇ ನಾನು ಕೇಳೋದು ನಿನಗೆ.
ಈ ಥರ ಹುಚ್ಚುಚ್ಚಾಗೆಲ್ಲ ಯೋಚನೆ ಮಾಡೋದು ಬಿಟ್ಬಿಡು ನಂದಿನಿ. ನಿನ್ನವನಾಗೆ ಇರ್ತೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಇಷ್ಟು ದಿನ ನೀನು ಯಾವತ್ತೂ ಈ ಥರ ಎಲ್ಲ ಮಾತಾಡಿರಲಿಲ್ಲ. ನಾನು ಬೇರೆಯವಳ ಮದುವೆ ಆಗ್ತೀನಿ ಅನ್ನೋ ಮಾತ್ರಕ್ಕೆ ನಿನಗೆ ಯಾಕೆ ಈ ಥರ ಎಲ್ಲ ಯೋಚನೆಗಳು ಬರ್ತಾ ಇದೆ? ಇಷ್ಟು ದಿನ ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿದೆಯಾ ತಾನೇ? ಇನ್ನು ಮುಂದೆನೂ ಹಾಗೆ ಇರು. ನನ್ನ ಜೀವನದಲ್ಲಿ ಏನಾಗಬೇಕು ಅಂತ ಇದೆಯೋ ಅದು ಹಾಗೆ ಆಗುತ್ತೆ. ನೀನು ನನಗೆ ಮೋಸ ಮಾಡಿದಾಗೆ ನಮ್ಮ ಅಪ್ಪ ಅಮ್ಮಂಗೆ ನಾನು ಮೋಸ ಮಾಡೋಕ್ಕೆ ತಯಾರಿಲ್ಲ. ಓ, ನಿನಗೆ ನಾನು ಬೇಕು, ಅವಳು ಬೇಕು ಹಾಗಾದ್ರೆ ಅಲ್ವಾ? ನೋಡು ನಂದಿನಿ, ನೀನು ಯಾವತ್ತು ಬೇರೆಯವನ್ನ ಮದುವೆ ಮಾಡ್ಕೊಂಡೋದು ಅವತ್ತೇ ನನ್ನ ಪ್ರೀತಿ ಸತ್ತೋಯ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಅವತ್ತಿಂದ ನಾನು ನಿನ್ನನ್ನು ಬರೀ ಫ್ರೆಂಡಾಗೆ ನೋಡ್ತಾ ಇರೋದು. ಇವತ್ತಿಗೂ ಅಷ್ಟೇ, ಮುಂದೆನೂ ಅಷ್ಟೇ. ಇಲ್ಲಿವರೆಗೂ ನೀನು ಹೇಳಿದ ಮಾತೆಲ್ಲ ಕೇಳಿಕೊಂಡು ನಿನಗೆ ಬೆಲೆ ಕೊಟ್ಕೊಂಡು ನಿನ್ನ ಜೊತೆ ಖುಷಿಯಾಗಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ಉದ್ದೇಶನೂ ನನಗಿಲ್ಲ. ಈಗ ನಾನು ಮದುವೆ ಆಗ್ತಿರೋದು ನನಗೋಸ್ಕರ ಅಂತ ಅಲ್ಲ, ನಮ್ಮ ಅಪ್ಪ ಅಮ್ಮನ ಖುಷಿಗೋಸ್ಕರ. ಅರ್ಥ ಮಾಡ್ಕೊ. ಸರಿ, ಮದುವೆ ಆದಮೇಲೆ ನೀನು ನನ್ನನ್ನು ಬಿಟ್ಬಿಡ್ತೀಯಾ ಹಾಗಾದ್ರೆ? ನಾನು ಹೇಳಿದ್ನ ಹಾಗಂತ? ಇವಾಗಲೇ ಇಷ್ಟು ಮಾತಾಡ್ತಾ ಇರೋನು, ಮದುವೆ ಆದಮೇಲೆ ನನ್ನನ್ನು ಮರೆಯಲ್ಲ ಅನ್ನೋದು ಯಾವ ಗ್ಯಾರಂಟಿ? ನೋಡು ನಂದಿನಿ, ಎಲ್ಲಿವರೆಗೂ ಖುಷಿಯಾಗಿರಬೇಕು ಅಲ್ಲಿವರೆಗೂ ಖುಷಿಯಾಗಿರೋಣ, ಗೊತ್ತಾಯ್ತಾ? ಅದ್ರ ಮುಂದಿನ ಹಣೆ ಬರ ನನಗೆ ಗೊತ್ತಿಲ್ಲ. ಸೂರ್ಯ, ಪ್ಲೀಸ್ ಸೂರ್ಯ, ಅರ್ಥ ಮಾಡ್ಕೊ. ಪ್ಲೀಸ್ ಸೂರ್ಯ, ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸು. ನಿಜವಾಗ್ಲೂ ನಾನು ನಿಜ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಮದುವೆ ಆದಮೇಲೆ ತುಂಬ ರಿಸ್ಕ್ ಆಗುತ್ತೆ ಕಣೋ. ಏನು ರಿಸ್ಕ್ ಆಗುತ್ತೆ? ನಿನ್ನ ಜೀವನನ ನೀನು ರಿಸ್ಕ್ ಮಾಡ್ಕೊಂಡಿದ್ಯಾ ಅಂತ ಎಲ್ಲರ ಜೀವನನೂ ಹಾಗೆ ಇರಲ್ವಲ್ಲ? ಹಾಗಲ್ಲ ಸೂರ್ಯ, ಮದುವೆ ಆದಮೇಲೆ ಮದುವೆಗೆ ಮುಂಚೆ ಇದ್ದಾಗಿರೋಕ್ಕಾಗಲ್ಲ ಕಣೋ, ಅರ್ಥ ಮಾಡ್ಕೊ. ನಾನು ಹೇಳೋದೆಲ್ಲ ಹೇಳೋದಾಗಿದೆ ನಂದಿನಿ. ಇದ್ರ ಮೇಲೆ ನಾನು ಏನೂ ಹೇಳೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ. ಈಗ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅವ್ರ ಮಾತು ಕೇಳೋದಷ್ಟೇ ನನ್ನ ಕೆಲಸ. ಯಾಕಂದರೆ ನಿನಗೆ ಗೊತ್ತು, ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬನೇ ಮಗ. ಈಗ ಅವ್ರ ಆಸೆ ಕನಸುಗಳನ್ನೆಲ್ಲ ಈಡೇರಿಸ್ಬೇಕಾಗಿರೋದು ನಾನು ಒಬ್ಬನೇ. ಬರೀ ನನ್ನ ಖುಷಿ ನನ್ನ ಸಂತೋಷನೇ ನೋಡ್ಕೊಂಡಿದ್ದು ಅವ್ರನ್ನ ಎದುರು ಹಾಕ್ಕೊಂಡ್ರೆ ಮುಂದೆ ನಾಳೆ ಏನಾದರೂ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಇಷ್ಟಕ್ಕೂ ನೋಡಿದವರೆಲ್ಲ ಬೇರೆ ಏನು ತಿಳ್ಕೊಳ್ಳಲ್ಲ ಹೇಳು? ಇದನ್ನೇ ತಿಳ್ಕೊಳ್ಳೋದು. ಸೊ ಊರವ್ರಿಗೆಲ್ಲ ಬೆಲೆ ಕೊಟ್ಟು ಆದರೂ ನಾನು ಮದುವೆ ಮಾಡ್ಕೊಳ್ಲೇಬೇಕು. ಹಾಗಿದ್ರೆ ನಿಜವಾಗ್ಲೂ ನೀನು ನನ್ನನ್ನು ಬಿಟ್ಟು ಬೇರೆಯವಳ ಮದುವೆ ಆಗ್ತಿದ್ಯಾ ಸೂರ್ಯ? ಇಷ್ಟು ದಿನ ನೀನೇ ನನಗೆಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ನೀನು ಮದುವೆ ಆಗ್ತಾ ಇದೆಯಾ ಅಂತ ಕೇಳಿ ನಿಜವಾಗ್ಲೂ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಸೂರ್ಯ. ನಿನ್ನ ಜೊತೆ ಎಷ್ಟೆಲ್ಲ ಖುಷಿಯಾಗಿರ್ತಿದ್ದೆ, ಈಗ ಬೇರೆಯವ್ರ ಜೊತೆ ಖುಷಿಯಾಗಿರೋದನ್ನ ನೋಡಿ ನಾನು ಹೇಗೆ ಸಹಿಸ್ಕೊಂಡಿರಲಿ? ಛೇ, ಮತ್ತೆ ಮತ್ತೆ ನೀನು ನನ್ನನ್ನು ಅದೇ ತರಿಗೆ ಎಳಿತಾ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ ನಂದಿನಿ. ಹೇಳು ಸೂರ್ಯ, ನನ್ನ ಮುಖ ನೋಡ್ಕೊಂಡು ಹೇಳು, ನಿಜವಾಗ್ಲೂ ನೀನು ಈ ಮದುವೆಗೆ ಹೋಗ್ತಾ ಇದೆಯಾ? ಹೇಳೋದ್ನಲ್ವ ನಂದಿನಿ, ಇದನ್ನು ಇನ್ನೇನು ಮಾಡೋಕ್ಕಾಗಲ್ಲ. ಬಲವಂತಕ್ಕಾದರೂ ಮದುವೆ ಆಗಲೇಬೇಕು, ಮಾಡ್ಕೊಡ್ತೀನಿ ಅಷ್ಟೇ. ಸರಿ ನಂದಿನಿ, ತುಂಬ ಹೊತ್ತು ನಿನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ನನಗೆ. ಫ್ರೆಂಡ್ ಕಾಯ್ತಾ ಇದ್ದೇನೆ, ಹೊರಡ್ತೀನಿ ನಾನು. ಬರ್ತೀಯ? ಡ್ರಾಪ್ ಮಾಡ್ತೀನಿ. ಸೂರ್ಯ, ಅಷ್ಟು ಅರ್ಜೆಂಟಲ್ಲಿದೆಯಾ ನೀನು? ಅರ್ಥ ಮಾಡ್ಕೊ ನಂದಿನಿ, ಬೆಳಗಿಂದ ಯಾವ ಕೆಲಸನೂ ಆಗಿಲ್ಲ. ಮನೇಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬಂದು ನಾನು ಇನ್ನೊಂದು ಮೀಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಗೆ ಎಷ್ಟು ಕೋಪ ಬರುತ್ತೆ ಹೇಳು? ನನ್ನ ಕೆಲಸ ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ. ನೀನು ಅರ್ಥ ಮಾಡ್ಕೋಬೇಕಲ್ವಾ? ಸರಿ, ನಾನು ಹೊರಡ್ತಾ ಇದ್ದೀನಿ, ಬಾಯ್. ನೋಡು ಸೂರ್ಯ, ನಾನು ಯಾವಾಗ ನಿನ್ನ ಜೊತೆ ಮಾತಾಡಬೇಕು, ನಿನ್ನನ್ನು ನೋಡಬೇಕು ಅಂತ ಅಂದಾಗ ಯಾವುದೇ ಪರಿಸ್ಥಿತಿಲಿದ್ರೂ ನೀನು ಬರಬೇಕು ಅಷ್ಟೇ ನಾನು ಹೇಳೋದು. ನನ್ನನ್ನು ಮರೆತು ಬೇರೆಯವ್ರ ಜೊತೆ ಅದು ಹೇಗೆ ಸುಖವಾಗಿರ್ತೀಯ ನಾನು ನೋಡ್ತೀನಿ ಸೂರ್ಯ. ನೀನು ಮತ್ತೆ ನನ್ನ ಹತ್ರನೇ ಬರಬೇಕು, ಹಾಗೆ ಮಾಡ್ತೀನಿ ನಿನಗೆ. ಹೇಳು ನವೀನ್, ಆಯ್ತೇನಪ್ಪ ನಿಂದು ಮೀಟಿಂಗು? ಹಾಗೆಲ್ಲ ಏನಿಲ್ಲ ಕಣೋ, ಹೇಳು. ಸುಮಾ, ಫಸ್ಟ್ ನೀನೇ ಮಾತಾಡೆ. ಏನು ನಾನು ಮಾತಾಡಲ್ಲಮ್ಮ, ನೀನೇ ಮಾತಾಡು ಪ್ಲೀಸ್. ಕಣೆ, ನನಗೆ ಯಾಕೋ ಕೈ ಕಾಲೆಲ್ಲ ನಡುಗ್ತಾ ಇದೆ. ಒಂದೇ ಒಂದ್ಸರಿ ಮಾತಾಡ್ಬಿಟ್ಟು ಕಲ್ಯಾಣಿ ಮಾತಾಡ್ತಾಳೆ ಅಂತ ಫೋನ್ ಕೊಡು. ಇಷ್ಟೊತ್ತು ಏನೋ ಭಾರಿ ದೊಡ್ಡದಾಗಿ ಮಾತಾಡಬೇಕು ಅಂತ ಕಾತದಿಂದ ಕಾಯ್ತಾ ಇದ್ದೆ. ಈಗ ಇಲ್ಲಿಗೆ ಬರ್ತಿದ್ದಾಗಲೇ ಕೈ ಕಾಲೆಲ್ಲ ನಡ್ಗತ್ಕೊಂಡ್ಬಿಡ್ತಾ ನಿನಗೆ? ಪ್ಲೀಸ್ ಕಣೆ ಸುಮಾ, ಪ್ಲೀಸ್. ನಮ್ಮ ಹಿಂಸೆ ಯಾರಿಗೆ ಹೇಳ್ಕೊಳೋಣಮ್ಮ? ಏನು ಮಾತಾಡೋದು ನಾನು ಅವನ ಹತ್ರ? ಮೊದಲೇ ಅವನ ಜೊತೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ, ನೀನು ಬೇರೆ. ಹಾಗೆಲ್ಲ ಮಾತಾಡಬೇಡ ಕಣೆ, ಪ್ಲೀಸ್ ಕಾಲ್ ಮಾಡು. ಸರಿ, ನಂಬರ್ ಹೇಳು. ಎಷ್ಟು ಬೇಗ ನಂಬರ್ ಎಲ್ಲ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾಳಾಗಲೇ. ಸೂರ್ಯ, ಆ ನಂದಿನಿ ಸರಿ ಇಲ್ಲ ಕಣೋ, ಅವಳು ಸವಾಸ ಬೇಡ ನಿನಗೆ. ಅದೆಲ್ಲ ಮ್ಯಾಟ್ರ್ ಎಲ್ಲ ಬಿಡೋ ನನಗೆ. ಅಷ್ಟೊಂದು ಈಸಿಯಾಗಿ ಹೇಳ್ಬೇಡ ಕಣೋ ಅವಳ ಬಗ್ಗೆ. ಸರಿ, ಮತ್ತೆ ಇನ್ನೇನು ಹೇಳು? ಹೊರಡೋಣ ಮನೆ ಹತ್ರ. ಹಲೋ ಕಲ್ಯಾಣಿ, ಫೋನ್ ಪಿಕ್ ಮಾಡ್ದ ಕಣೆ. ಹಲೋ, ಯಾರು ಮಾತಾಡೋದು? ಹಲೋ, ಯಾರು ಮಾತಾಡ್ತಿರೋದು? ಸೂರ್ಯನ ಮಾತಾಡ್ತಿರೋದು? ಹೌದು, ಯಾರು ಮಾತಾಡೋದು? ಅದು ನಾನು ರೀ, ಕಲ್ಯಾಣಿ ಫ್ರೆಂಡ್ ಸುಮಾ. ಹಾಂ, ಹೇಳಿ. ಗೊತ್ತಾಯ್ತೇನ್ರಿ ನಾವು ಯಾರು ಅಂತ? ಗೊತ್ತಾಯ್ತು, ಹೇಳ್ರಿ. ಥ್ಯಾಂಕ್ಸ್, ಇಷ್ಟು ಬೇಗ ಗುರ್ತಿಡಿದ್ರಲ್ಲ. ಏನು ನೀವು ನನಗೆ ಕಾಲ್ ಮಾಡಿದ್ದೀರಲ್ಲ, ನಂಬರ್ ಹೇಗೆ ಸಿಕ್ತು? ಅಯ್ಯೋ, ನಾನು ಯಾಕ್ರಿ ಕಾಲ್ ಮಾಡಲಿ ನಿಮಗೆ? ನಿಮ್ಮ ಹುಡುಗಿನೇ ಕಾಲ್ ಮಾಡಕ್ಕೆ ಹೇಳಿದ್ದು. ನಮ್ಮ ಹುಡುಗಿನ? ಕಲ್ಯಾಣಿ ರೀ. ಹೋ, ಅವರಾ? ಸರಿ, ಏನಂತೆ? ಮಾತಾಡಬೇಕು ಅಂತ ಕಾಲ್ ಮಾಡಿದ್ದಾರೆ, ಸೊ ಅವ್ರಿಗೆ ಫೋನ್ ಕೊಡ್ತೀನಿ, ಮಾತಾಡಿ. ಸರಿ, ಕೊಡಿ. ಕಲ್ಯಾಣಿ, ತಗೋ ಮಾತಾಡು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಅಲ್ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ವೀಣಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಇವತ್ತಿನ ವಿಡಿಯೋ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಷಯಸ್ ಯಾರಿಗೆಲ್ಲ ತಿಳಿಸೋಣ. ಮೊದಲನೇದಾಗಿ ಗಣಪತಿ ಅವರು ಕಮೆಂಟ್ ಮಾಡಿದ್ದಾರೆ, ನನ್ನ ಮಗ ಸಾತ್ವಿಕ್ ಅವ್ರಿಗೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ, ಹುಟ್ಟುಹಬ್ಬ ಇದೆ ವಿಶ್ ಮಾಡಿ ಅಂತ ಹೇಳಿದ್ದಾರೆ. ಸಾತ್ವಿಕ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಮೀರ್ ಅವ್ರದ್ದು ಹುಟ್ಟುಹಬ್ಬ ಇದೆ ವಿಶ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಅಮೀರ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮಣಿ ಅವರು, ನನ್ನ ತಂದೆಯವ್ರದ್ದು ಹುಟ್ಟುಹಬ್ಬ ಇದೆ ವಿಶ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಸಿದ್ಧಗಂಗಪ್ಪ ಬ್ರೋ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ವಿಡಿಯೋ ಅಷ್ಟೇ. ಇನ್ನೂ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಸೊ ಬೇರೆ ಏನೇನು ಮಾತಾಡೋದಿಲ್ಲ, ಹೇಳೋದೆಲ್ಲ ಹೇಳಾಗಿದೆ. ಹಾಗೆ ಇವತ್ತಿನ ವಿಡಿಯೋ ಸ್ವಲ್ಪ ನಾನು ಬ್ಯುಸಿ ಇದ್ದೆ, ಗೊತ್ತಿಲ್ಲ. ಇವತ್ತು ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಗಳದ್ದು ಅಕ್ಷರಾಭ್ಯಾಸದು ಸರಸ್ವತಿ ಪೂಜೆ ಇತ್ತು, ಹೋಮ ಎಲ್ಲ ಇಟ್ಕೊಂಡಿದ್ರು. ಸೊ ಅಲ್ಲಿ ಹೋಗಿ ಬಂದು ಸ್ವಲ್ಪ ಎಡಿಟಿಂಗ್ ಇವತ್ತು ಯಾಕೋ ಇಂಟ್ರೆಸ್ಟೇ ಇಲ್ಲ ನನಗೆ ಎಡಿಟ್ ಮಾಡಬೇಕು ಅಂತ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಈಗ ನಾನು ವೀಡಿಯೋನ ಪ್ಲೇ ಮಾಡಿದ್ದು ನೋಡಿದಾಗ ಗೊತ್ತಾಗುತ್ತೆ. ಅರ್ಜೆಂಟಲ್ಲಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ವೀಡಿಯೋನ. ನಾಳೆ ಕಲ್ಯಾಣಿ ಮತ್ತು ಸೂರ್ಯದು ಸ್ವಲ್ಪ ಸ್ಟೋರಿ ಬರುತ್ತೆ, ಅವರು ಫೋನಲ್ಲಿ ಮಾತಾಡಿದ್ದು. ಮತ್ತು ಅವ್ರ ಮನೇಲಿ ನಾಳೆನೇ ಸೂರ್ಯ ಹೋಗಿ ಏನು ಹೇಳ್ತಾನೆ, ಮನೇಲಿ ಒಪ್ಕೊಳ್ತಾನ, ಅದೆಲ್ಲನೂ ನಾಳೆ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ರಿಗೂ ಶುಭರಾತ್ರಿ.